ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತೀವಿ ಅಂತ ಹೇಳಿದ್ದೇವೆ. ಸೊ ಜುಲೈಯಲ್ಲಿ ಮತ್ತೆ ಕೋರ್ಟ್ ರಿಓಪನ್ ಆಗುತ್ತೆ. ಸೊ ಈಗ ಅವರು ನಮಗೆ ಮೊನ್ನೆ 280 ಪೇಜ್ದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಪ್ರಕಾರ ಕೆಲವು ಫ್ಯಾಕ್ಚುವಲ್ ಇನ್ಕನ್ಸಿಸ್ಟೆನ್ಸೀಸು, ಇನ್ಆಕ್ಯುರಸಿ ಇದೆ ಅನ್ನುವಂತಹದ್ದು ನಮ್ಮ ವಾದ. ಕೋರ್ಟ್ನಲ್ಲಿ ಕೂಡ ನಾವು ಹೌದು, IMCTದು ಕೊಟ್ಟಿದ್ದಾರೆ. IMCT ರಿಪೋರ್ಟ್ 283 ಪೇಜಿನ ರಿಪೋರ್ಟ್ ಅನ್ನ ಕಾಪಿಯನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಸುಮಾರು 283 ಪೇಜ್ ಇದೆ. ಅದರಲ್ಲಿ ಏನು ಕರೆಕ್ಷನ್ಸ್ ಇದೆ ಕೆಲವು ಅನ್ನುವಂಥದ್ದು ನಮ್ಮ ವಾದ ಆಗಿದೆ. ಬಟ್ ಅದನ್ನ ಸ್ಟಡಿ ಮಾಡಿ ಅದಕ್ಕೊಂದು ನಮ್ದು ಸ್ಟೇಟ್ಮೆಂಟ್ ಕೋರ್ಟಲ್ಲಿ ಫೈಲ್ ಮಾಡ್ತೇವೆ. ಸೊ ಕೋರ್ಟಲ್ಲಿ ನಾವು ನೋಡೋಣ ಏನು ತೀರ್ಪು ಬರುತ್ತೆ ನೋಡೋಣ. ಬಟ್ ಈಗ ಬಂದಿರೋ ಅಮೌಂಟ್ ಅಲ್ಲಿ 3,454 ಕೋಟಿ ಏನು ಕೊಟ್ಟಿದ್ದಾರೆ ಆಲ್ರೆಡಿ ಸುಮಾರು ಅದರಲ್ಲಿ ನಾವು ಕೊಟ್ಟಿರೋ 650 ಕೋಟಿನೂ ಸೇರಿಕೊಂಡು ಎಲ್ಲ ಸೇರಿದ್ರೆ 3,100 ಕೋಟಿ ಪೇಮೆಂಟ್ ಆಗಿದೆ ಇಲ್ಲಿವರೆಗೆ. ಇನ್ನು ಇರೋ ಬ್ಯಾಲೆನ್ಸ್ ಪೇಮೆಂಟು ಕೂಡ ಇನ್ನೊಂದು 10 ಡೇಸಲ್ಲಿ 15-20 ಡೇಸು ಆಗ್ಬೋದು. ಈ ಟೈಮ್ ಪೀರಿಯಡಲ್ಲಿ ಬ್ಯಾಲೆನ್ಸು ಪೇಮೆಂಟ್ ಮಾಡಬೇಕು ಅನ್ನೋದು